ಕೇಸಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ನಮ್ಮ ಸಿಟಿ ಪೊಲೀಸರು ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದಾರೆ. ಅದರಲ್ಲೂ ನಿನ್ನೆ ಕೂಡ ಶಿರೂರದ ಒಬ್ಬಳು ಮಹಿಳೆ ಸುಸೈಡ್ ಮಾಡ್ಕೊಳ್ಳಿ ಸರ್. ಇದರಲ್ಲಿ ಕಾರಣ ಏನಂತಂದರೆ ಒಂದು ದಡ್ಡಿ ಅನ್ನೋಂಥವ್ರು ಮಿಡ್ಲ್ ಮ್ಯಾನ್, ಇವರ ಹೆಸರಲ್ಲಿ ಸಾಲ ತೊಗೊಂಡ್ಬಿಟ್ಟು ಅರ್ಧ ಅವ್ರಿಗೆ ಕೊಡೋದು, ಅರ್ಧ ಕಾರ್ ತೊಗೊಳೋದು, ಉಳಿದ್ರೆ ನಾನು ಪೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು 2-3 ತಿಂಗಳು EMI ತೊಗೋದು, ಆಮೇಲೆ ತುಂಬದೇ ಇದ್ದಾಗ ಇವ್ರಿಗೆ ನೋಟಿಸ್ ಬಂದು ಇವರು ಅದರಿಂದ ಮಾನ ಮರ್ಯಾದೆ ಹೋಗುತ್ತಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ ಸರ್. ಅದೇ ರೀತಿಯಾಗಿ ಬೇರೆ ಬೇರೆ ಕಡೆ ಕೂಡ ಈ ಥರದ ಪ್ರಕರಣಗಳು ಆಗಿದ್ದಾವೆ. ಮೊನ್ನೆ ನಮ್ಮ ಯಮತನಹಳ್ಳಿಯಲ್ಲೂ ಕೂಡ ಒಂದು ಪ್ರಕರಣ ಆಗಿದೆ. ಅದರಲ್ಲಿ ಮೈಕ್ರೋ ಫೈನಾನ್ಸ್ನವ್ರಿಗೆ ಕರೆದುಬಿಟ್ಟು ವಾರ್ನ್ ಮಾಡಿದ್ದೀವಿ, ಸದ್ಯಕ್ಕೆ ಯಾವುದೇ ರೀತಿಯ ಕಾಟ ಕೊಡಬಾರ್ದು ಅಂತ ಹೇಳಿ. ಇದರಲ್ಲಿ 2 ರೀತಿಯಾದ ಸಮಸ್ಯೆಗಳು ಕಾಣ್ತಾ ಇದೆ ಸರ್. ಒಂದು, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟಿಂದ SSGಗಳ ಥ್ರೂ ಸಾಲ ತಗೊಂಡು ತೀರಿಸದೇ ಇರುವಂಥದ್ದು. ಇನ್ನೊಂದು, ಚೀಟಿಂಗ್ ಆಗುವಂಥದ್ದು ಸರ್. ಈ ಚೀಟಿಂಗಿಗೆ ನಾವು ಆದಷ್ಟು ಅವೇರ್ನೆಸ್ ಮೂಡಿಸೋದು ಮತ್ತು ಸ್ವಲ್ಪ ಮಟ್ಟಿಗೆ ನಮ್ಮ ಜನರಲ್ಲಿ ಇರ್ತಕ್ಕಂಥ ದುರಾಸೆ ಕೂಡ ಕಾರಣ. ಈಗ ಯಾರೋ ನಿಮ್ಮ ಹೆಸರಲ್ಲಿ ಲೋನ್ ತೊಗೊಂಡು ನಾವು ತೀರಿಸ್ತೀವಿ ಅಂತಂದಾಗ ಅದಕ್ಕೆ ಅವರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಬಾರ್ದು ಸರ್. ಎರಡನೇದು, ಇನ್ನು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸು ಮತ್ತು ಅದ್ರ ಜೊತೆಗೆ ಈ NBFCಗಳು, ಉದಾಹರಣೆಗೆ ಈ ನಮ್ಮ ಮುತ್ತೂಟ್ ಫೈನಾನ್ಸ್ ಇರ್ಬೋದು, ಮಹೀಂದ್ರ ಆ್ಯಂಡ್ ಮಹೀಂದ್ರ ಫೈನಾನ್ಸ್ ಇರ್ಬೋದು, ಇವರು ಸಾಲ ಕೊಟ್ಟಾಗ ಸರ್ ಸಹಕಾರ ಸಂಘದಿಂದನೂ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದನೂ ಫೈನಾನ್ಷಿಯಲ್ ಆ್ಯಕ್ಟಿವಿಟಿ ಇನ್ವಾಲ್ವ್ ಅವರ ಅನುಮತಿ ತಗೊಂಡು ಆ ಗೈಡ್ಲೈನ್ಸ್ಗಳು ಏನಿದ್ದಾವೆ ಆ ಗೈಡ್ಲೈನ್ಸ್ ಕೆಳಗಡೆ ಅವರು ಫೈನಾನ್ಸ್ ಮಾಡಲಿಕ್ಕೆ ಕಾನೂನಾತ್ಮಕವಾಗಿ ಅವಕಾಶ ಇರುತ್ತೆ. ಆದರೆ ಬಡವರನ್ನು ಈ ಒಂದು ಸಾಲದ ನೆಪದಲ್ಲಿ ಸೂಲಕ್ಕೇರಿಸೋಂಥದ್ದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಹೀಗಾಗಿ ಅವರು ಕಾನೂನನ್ನ ಉಲ್ಲಂಘನೆ ಮಾಡಿ ಬಡವರಿಗೆ ತೊಂದರೆ ಕೊಡೋದಾದರೆ ಕಾನೂನಾತ್ಮಕ ಅವರು ಹೆಂಗೆ ಎದುರಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಇವತ್ತು ಸಭೆ ಕರೆದಿದ್ದಾರೆ. ಅದರಲ್ಲಿ ಜನರಿಗೆ ರಕ್ಷಣೆ ಮಾಡೋದಕ್ಕೆ, ಶೋಷಣೆ ತಪ್ಪಿಸೋದಕ್ಕೆ ಏನು ಬೇಕೋ ಅದನ್ನು ಕ್ರಮ ತಗೋತಾರೆ.